ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಒಂದು ಕಾಲದಲ್ಲಿ ನಮ್ಮ ಒಂದು ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೌತ್ ಸಿನಿಮಾಗಳನ್ನು ನೋಡಿ ಅವರ ಒಂದು ಆ್ಯಕ್ಷನ್ಸ್ ಸೀನ್ಸ್ಗಳನ್ನು ನೋಡಿ ತುಂಬಾ ಒಂದು ಗೇಲಿ ಮಾಡ್ತಿದ್ದಂತಹ ಬಾಲಿವುಡ್ ಈಗ ತುಂಬಾ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಕಾಂತಾರ ಚಾಪ್ಟರ್ 1 ಈಗ ತುಂಬಾ ಧೂಳು ಎಬ್ಬಿಸ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಗಳಲ್ಲಿ. ಅದರಲ್ಲೂ ಕೂಡ ಈ ಒಂದು ನಾರ್ತ್ ಸೈಡಲ್ಲಿ ತುಂಬ ಜನರು ಇದನ್ನು ಇಷ್ಟಪಡ್ತಿದ್ದಾರೆ. ವರ್ಲ್ಡ್ ವೈಡ್ ಕೂಡ ಜನರು ಕೂಡ ತುಂಬಾ ಒಂದು ಸಿನಿಮಾ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಈಗಿನ ಕಾಲದಲ್ಲಿ ಸಿನಿಮಾಗಳು ಓಡೋದು ಅಂತಂದರೆ ತುಂಬಾ ಕಡಿಮೆ. ಯಾಕೆಂತಂದರೆ ಮೊದಲು 1 ವರ್ಷದವರೆಗೂ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲಿ ಪ್ಲೇ ಮಾಡ್ತಾಯಿದ್ರು. ಆದರೆ ಈಗ 1 ವಾರ 2 ವಾರ ಅಷ್ಟೇ ಸಿನಿಮಾಗಳು ಓಡೋದು, ಅಷ್ಟರಲ್ಲೇ ತುಂಬಾ ಗಳಿಕೆಯನ್ನು ಮಾಡಿಕೊಳ್ಳುತ್ತವೆ. ಈ ಮುಂಚೆ ಬಾಲಿವುಡ್ನ ಸಿನಿಮಾಗಳು ಮಾತ್ರ ಈ ರೀತಿಯ ಒಂದು ಜನಮನ್ನಣೆ ಆಗಿರ್ಬೋದು ಅಥವಾ ಗಳಿಕೆ ಆಗಿರ್ಬೋದು ಅದನ್ನು ಗಳಿಸ್ತಾ ಇದ್ವು. ಆದರೆ ಈಗಿನ ಒಂದು ಜನ್ರೇಷನ್ ಅಂದರೆ ಈ ಒಂದು ಕಳೆದ 3 ರಿಂದ 4 ವರ್ಷಗಳಿಂದ ಸೌತ್ ಸಿನಿಮಾಗಳು ತುಂಬಾ ಕಮಾಲನ್ನು ಮಾಡ್ತಾ ಇವೆ. ಅದರಲ್ಲೂ ಕೂಡ ಈ ಬಾಹುಬಲಿ ಆಗಿರ್ಬೋದು, KGF ಆಗಿರ್ಬೋದು, ಆನಂತರ RRR ಆಗಿರ್ಬೋದು, ಅದ್ರ ಜೊತೆಗೆ ಈಗ ರಿಲೀಸ್ ಆದಂತಹ ಕಾಂತಾರ ಚಾಪ್ಟರ್ 1 ತುಂಬಾ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಾಲಿವುಡ್ ಮೇಲೆ ಜನರಿಗೆ ಕ್ರೇಜ್ ಯಾಕೆ ಕಡಿಮೆ ಆಗ್ತಾ ಇದೆ? ಮೊದಲಿಗೆ ಈ ಒಂದು ಬಾಲಿವುಡ್ ಸಿನಿಮಾ ಅಂದ್ರೆ ಸಿನಿಮಾ ಅಂತ ಕನ್ಸಿಡರ್ ಆಗ್ತಿದ್ದು ಈಗ ಸೌತ್ ಕಡೆಗೆ ಶಿಫ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಬರೋಣ. ಸ್ನೇಹಿತರೆ, ಈ ಒಂದು ಸಿನಿಮಾವನ್ನು ನೋಡುವಂಥ ದೃಷ್ಟಿಕೋನ ಈಗ ಚೇಂಜ್ ಆಗಿದೆ. ಜನರೇಷನ್ಗೆ ತಕ್ಕಂತಹ ಸಿನಿಮಾಗಳನ್ನು ಈ ಒಂದು ಸಿನಿಮಾ ಮಾಡುವಂತಹ ಡೈರೆಕ್ಟರ್ಸ್ಗಳು ಕೊಡಬೇಕಾಗಿದೆ. ಸೊ ಆ ಒಂದು ವಿಷಯದಲ್ಲಿ ನಮ್ಮ ಒಂದು ಸೌತ್ ಇಂಡಿಯಾದ ಸಿನಿಮಾಗಳು ತುಂಬಾ ಕಮಾಲ್ ಮಾಡ್ತಾ ಇವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕಳೆದ ಒಂದು ದಶಕದಿಂದ ನೀವು ನೋಡ್ತಾ ಇರ್ಬೋದು, ಬಾಲಿವುಡ್ನ ಸಿನಿಮಾಗಳಲ್ಲಿ ಯಾವುದೇ ರೀತಿಯ ಚೇಂಜಸ್ಸನ್ನು ನಾವು ನೋಡ್ತಾ ಇಲ್ಲ. ಈ 90s ಹಾಗೂ 80s ಅಲ್ಲಿ ಬರ್ತಿದ್ದಂತಹ ಬಾಲಿವುಡ್ನ ಸಿನಿಮಾಗಳ ಥರನೇ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದೇ ಲವ್ ಸೀಕ್ವೆನ್ಸ್ಗಳು ಇದ್ದಂತಹ ಸಿನಿಮಾಗಳನ್ನು ನೋಡಿನೇ ಜನರಿಗೆ ಬೇಜಾರಾಗಿದೆ. ಅದರಲ್ಲೂ ಕೂಡ ಈ ಒಂದು ಲಾಕ್ಡೌನ್ ಟೈಮ್ನಲ್ಲಿ ಜನರು OTT ಪ್ಲಾಟ್ಫಾರ್ಮ್ಗಳ ಮೊರೆ ಹೋಗಿದ್ರು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂಥ ವೆಬ್ ಸೀರೀಸ್ಗಳಲ್ಲಿ ಅಡಿಕ್ಷನನ್ನು ಪಡ್ಕೊಂಡಿದ್ರು. ಹೀಗಾಗಿ ವೆಬ್ ಸೀರೀಸ್ ರೀತಿಯಲ್ಲಿ ಸಿನಿಮಾಗಳು ಬರಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಹುಟ್ಟಾಗ್ತು. ವೆಬ್ ಸೀರೀಸ್ಗಳಲ್ಲಿ ನೀವೆಲ್ಲ ನೋಡಿರ್ಬೋದು, ಸ್ಟೋರಿ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಆನಂತರ ಮೇಕಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನನ್ನು ಸಿನಿಮಾಗಳಲ್ಲೂ ಕೂಡ ನಾವು ನೋಡಬೇಕಾಗಿದೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನನ್ನು ನಮ್ಮ ಸೌತ್ ಇಂಡಿಯಾ ಸಿನಿಮಾಗಳು ಫಿಲ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಅದೇ ಕಾರಣಕ್ಕೆ ಈಗ ಸೌತ್ ಇಂಡಿಯಾ ಸಿನಿಮಾಗಳು ತುಂಬಾ ಹಿಟ್ ಆಗ್ತಾ ಇವೆ. ಅದರಿಂದ ಬಾಲಿವುಡ್ ಕೂಡ ಈಗ ತುಂಬಾ ಒಂದು ಡೌನ್ಫಾಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.